ನಮ್ಮ ಇವತ್ತಿನ ರೆಸಿಪಿ ಬಿಸಿ ಬಿಸಿ ಅನ್ನ ಮತ್ತು ಬಿಸಿ ಬಿಸಿ ಮಜ್ಜಿಗೆ ಸಾರು. ಕುಂಬಳಕಾಯಿ ಹೋಳನ್ನು ಹಾಕಿದ್ದು ಮಜ್ಜಿಗೆ ಸಾರು ಮಾಡಿದ್ದೆ ಫ್ರೆಂಡ್ಸ್. ಬಿಳೆ ಕುಂಬಳಕಾಯಿ ಸಿಗುತ್ತಲ್ಲ, ಆ ಕುಂಬಳಕಾಯಿನ ಹಾಕಿದ್ದೆ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಮಾಡೋದು ಭಾಳ ಈಸಿ ಐತಿ. ಬರ್ರಿ ಫ್ರೆಂಡ್ಸ್, ಈ ಕುಂಬಳಕಾಯಿ ಮಜ್ಜಿಗೆ ಹುಳಿನ ಅಥವಾ ಮಜ್ಜಿಗೆ ಸಾರನ್ನು ಹೆಂಗೆ ಮಾಡೋದಂತೇಳಿ ನೋಡ್ಕೊಂಬರೋಣ. ನೋಡಿರಿ, ನನಗೆ ಮಾರ್ಕೆಟ್ ಒಳಗೆ ಈ ಬಿಳಿ ಕಲರ್ದು ಕುಂಬಳಕಾಯಿ ಸಿಕ್ಕಿತ್ತು. ಅದನ್ನು ತೊಗೊಂಬಂದು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಬೀಜ ಮತ್ತು ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣ ಹೋಳಾಗಿ ಇದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಈ ರೀತಿ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಇದನ್ನು ನಾವು ಕಟ್ ಮಾಡಿರೋಂಥ ಹೋಳನ್ನು ಒಂದು ಬಾಳ್ಗಿಗೆ ಹಾಕ್ಕೊಂಡು ಒಂದು 2-3 ಹಸಿಮೆಣ್ಸಿನ್ಕಾಯಿನೂ ಉದ್ದ ಕಟ್ ಮಾಡಿ ಹಾಕ್ಕೊಂಡೀನಿ. ಮತ್ತು ಕುಂಬಳಕಾಯಿ ಎಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ನಾವು ಸಣ್ಣ ಉರಿ ಮೇಲೆ ನಾವು ಈ ಕುಂಬಳಕಾಯಿನ ಬೇಯಿಸ್ಬಿಡೋಣ ಫ್ರೆಂಡ್ಸ್. ಈ ಒಂದು 80% ಅಷ್ಟು ಕುಂಬಳಕಾಯಿ ಬೆಂದರೆ ಸಾಕಾಗುತ್ತೆ. ಸಣ್ಣ ಉರಿ ಮೇಲೆ ಇಟ್ಟರೆ ಚೆಂದಾಗ ಬೇಯ್ತೈತಿ. ಈ ಕುಂಬಳಕಾಯಿ ಎಲ್ಲ ಬೇಯೋದ್ರಾಗ ನಾವು ಇದಕ್ಕೆ ಹಾಕೋಕೆ ಒಂದು ಮಸಾಲೆ ಮಾಡ್ಕೊಂಬರೋಣ. ಇಲ್ಲೊಂದು ಮಿಕ್ಸರ್ ಜಾರ್ದಾಗ 5-6 ಹಸಿಮೆಣ್ಸಿನ್ಕಾಯಿ, ಹಸಿ ಕೊಬ್ಬರಿ ಮತ್ತು 2 ಸ್ಪೂನಷ್ಟು ನಾನು ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ಕೊಂಡೀನಿ. ಅಕ್ಕಿನ ಒಂದು 2 ತಾಸು ಮುಂಚೆನ ನಾನು ನೆನೆಸಿಟ್ಟಿದ್ದೆ. 2 ಸ್ಪೂನ್ ಅಕ್ಕಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗಿಲ್ಲೇ ನಮ್ಮ ಕುಂಬಳಕಾಯಿನೂ ಚಲೋ ಬೆಂದವ. ಈಗ ನಾನು ಮಾಡಿಟ್ಟಿರುವಂಥ ಪೇಸ್ಟ್ ಕೊಬ್ಬರಿ, ಅಕ್ಕಿ ಮತ್ತು ಹಸಿಮೆಣ್ಸಿನ್ಕಾಯ್ದು ಏನು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನಾವು ಮಜ್ಜಿಗೆ ಹಾಕ್ಕೊಳ್ಳೋಣ. ನೋಡಿರಿ, ಮಜ್ಜಿಗೆ ಹಾಕ್ಕೊಂಡ್ಮೇಲೆ ನಾವು ಇದನ್ನು ಕಂಟಿನ್ಯೂ ಕೈಯಾಡಿಸ್ಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಕುಂಬಳಕಾಯಿ ಬೇಯುವಾಗೂ ಉಪ್ಪು ಹಾಕ್ಕೊಂಡಿದ್ದೆ, ಸೊ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳೋಣ. ಕಮ್ಮಿ ಆದರೆ ಮತ್ತೆ ಹಾಕೋಬೋದು. ಈಗ ಇದನ್ನು ನಾವು ಸಣ್ಣ ಉರಿ ಮೇಲೆ ಒಂದು 7-8 ನಿಮಿಷ ಹಿಡಿತೈತಿ ಫ್ರೆಂಡ್ಸ್ ಇದು ಬೇಯಕ್ಕೆ. ಕೈ ಬಿಡಲಾರ್ದಂಗೆ ನಾವು ಕಂಟಿನ್ಯೂ ನಾವು ಇದನ್ನು ಈ ರೀತಿ ಕೈಯಾಡಿಸ್ಕೊತ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ. ಲಾಸ್ಟಿಗೆ ಇದು ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾವು ಇದಕ್ಕೆ ಮಾಡಿಟ್ಟಿರೋಂಥ ಒಗ್ಗರಣೆನ ಹಾಕ್ಕೊಳ್ಳೋಣ. ನಾನು ಎಣ್ಣೆ ಒಳಗೆ ಸಾಸಿವೆ, ಕರಿಬೇವು, ಹಿಂಗು ಇಷ್ಟ ಹಾಕಿ ಒಗ್ಗರಣೆ ಮಾಡಿದ್ದೆ. ಈ ಮಾಡಿಟ್ಟಿರೋಂಥ ಒಗ್ಗರಣೆ ಹಾಕ್ಕೊಂಡು ಇನ್ನೊಂದು ಸತಿ ಚಲೋ ತಂಗ ಇದನ್ನು ಒಂದು ಕುದಿಗೆ ಕರೆಸ್ಕೊಂಡ್ಬಿಟ್ರೆ ನಮ್ಮದು ಟೇಸ್ಟಿಯಾಗಿರೋ ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗೈತಿ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿರಿ ನೀವು. ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ನಾನು ಎಲ್ಲ ವಿಡಿಯೋ ನೋಡಿದ್ಕೆ ನಿಮ್ಗೆ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.